ग्राम पंचायत चितकुल आपका हार्दिक स्वागत। ಹಲೋ ಗುಡ್ ಮಾರ್ನಿಂಗ್. ನಾವೀಗ ಚಿತ್ಕೂಲಲ್ಲಿದ್ದೀವಿ. ನಿನ್ನೆ ವಿಡಿಯೋ ನೋಡಿದಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ನೈಟು ನಾವು ರೀಚ್ ಆಗಿದ್ದು ಒಂದು 8-9 ಗಂಟೆ ಆಗಿತ್ತು. ಮತ್ತು ನೈಟು ಟೆಂಪ್ರೇಚರ್ ತುಂಬ ಕಡಿಮೆ ಆಗಿದ್ದರಿಂದ -15 ಹತ್ತತ್ರ ಆಗಿತ್ತು. ಸೊ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ, ಮತ್ತು ಕತ್ಲಾಗಿದ್ದರಿಂದ ಏನೂ ನಿಮಗೆ ತೋರ್ಸೋಕ್ಕೂ ಆಗಿಲ್ಲ. ಸೊ ಈಗ ನೋಡಿ ಬೆಳಿಗ್ಗೆ ಮಾರ್ನಿಂಗ್ಸ್ ಹೆಂಗಿರುತ್ತೆ ಚಿತ್ಕೂಲಲ್ಲಿ ಅಂತ. ಇದು ನಾವು ಸ್ಟೇ ಆಗಿದ್ದ ಜಾಗದಿಂದ ಫುಲ್ ಮೌಂಟೇನ್ ರೇಂಜ್ ಇದೆ ಇಲ್ಲಿ, ಮತ್ತು ಮೇಲೆ ಸ್ನೋ ಕೂಡ ನೋಡ್ಬೋದು ನೀವು. ಹಾಗೆ ಕಂಪ್ಲೀಟ್ ಮೌಂಟೇನ್ಸ್ ಇದೆ. ಅದ್ರ ಮಧ್ಯ ನಮ್ಮ ಸ್ಟೇ. ಲೆಟ್ಸ್ ಫ್ಲೈ ನಾವ್. ಓಕೆ, ನಾವೀಗ ಸ್ಟೇಯಿಂದ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಸ್ಟೇ. ಸೊ ಅಲ್ಲಿಂದ ಹೀಗೆ ಸುಮ್ಮನೆ ಒಂದು ಚಿತ್ಕೂಲಿಗೆ ವಾಕಿಗೆ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ ಒಂದು ವೇ ಎಲ್ಲ ಟೆಂಪ್ರೇಚರ್ ಡ್ರಾಪ್ ಆಗಿ ಫುಲ್ ಸ್ಟ್ರೀಮ್ ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಸೊ ಈಗ ಇಲ್ಲೊಂದು ಟೆಂಪಲ್ ಇದೆ, ಮತ್ತು ಲಾಸ್ಟ್ ಢಾಬಾ ಆಫ್ ಇಂಡಿಯಾ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ಗ್ರಾಮ ಪಂಚಾಯತ್ ಚಿತ್ಕುಲ್ आपका हार्दिक स्वागत करते हैं. ಸೊ ಈಗ ಚಿತ್ಕುಲ್ ವಿಲೇಜ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ವಿಲೇಜಿಂದ ಒಂದು ಮಾಥಿ ಟೆಂಪಲ್ ಅಂತ, ಸೊ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಇಲ್ಲಿ ಚಿತ್ಕುಲ್ ಸ್ಕೂಲ್ ನೋಡ್ಬೋದು. ಮಕ್ಕಳೆಲ್ಲ ಮೋಸ್ಟ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಸೊ ದೇವಸ್ಥಾನದ ಎಂಟ್ರೆನ್ಸ್ ಇದು. ಮತ್ತು ಇದು ದೇವಸ್ಥಾನ. ಬೆಳಗ್ಗೆ ಬೇಗ ಆಗಿದ್ದರಿಂದ ದೇವಸ್ಥಾನ ಕ್ಲೋಸ್ ಆಗಿದೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಫುಲ್ ಮೌಂಟೇನ್ಸ್ ಸುತ್ತಮುತ್ತ. ಫುಲ್ ವುಡನಲ್ಲಿ ಕಟ್ಟಿರೋ ದೇವಸ್ಥಾನ. ಅನ್ಫಾರ್ಚುನೇಟ್ಲಿ ನಮಗೆ ಒಳಗಡೆ ಹೋಗೋಕ್ಕೆ ಸಿಗಲ್ಲ ಈಗ. ಇದೆಲ್ಲ ಹಳೆ ಮನೆಗಳು. ಮುಂಚೆ ಚಿತ್ಕುಲ್ ಜನರೆಲ್ಲ ಇದೇ ವುಡನ್ ಮನೆಯಲ್ಲಿ ಇರ್ತಿದ್ರು. ನೋಡ್ಬೋದು ತುಂಬ ಹಳೆ ಮನೆ ಇವೆಲ್ಲ. ನೋಡಿ ಎಷ್ಟು ಚಿಕ್ಕದಿದೆ ಮನೆ ಅಂದರೆ. ಈಗ ಚಿತ್ಕುಲ್ ಭಾರತದ ಕೊನೆಯ ಢಾಬಾ. ಸೊ ಇಲ್ಲಿ ನೋಡ್ಬೋದಲ್ಲ, ಇದೇ ಢಾಬಾ.
20 मिनट तो उतरने में लग जाएंगे रे। हाँ 20 ನಾವೀಗ ಇದ್ದೀವಿ ಭಾರತದ ಕೊನೆಯ ಡಾಬಾದಲ್ಲಿ, ಬಾರ್ಡರ್ದಲ್ಲಿರೋದು ಡಾಬಾ ನೋಡ್ಬೋದು. ಇಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ. हेलो ಹಾಯ್, कैसे हो? बढ़िया, आप बोलो कैसे हो? कहाँ से हो? कर्नाटक. नूर अरनूर पति है। हाँ, हेलो कैसे हो? क्योंकि ये ಸೊ ಇಲ್ಲಿಂದ ವ್ಯಾಲಿ ವ್ಯೂ ಕೂಡ ನೋಡ್ಬೋದು. ಮೇಲಿಂದ ಈಗ ಕೆಳಗಡೆ ರಿವರ್ ಹತ್ರ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನೋಡ್ಬೋದು, ಅಲ್ಲಿ ಇನ್ನೊಂದು ದಾರಿ ಇದೆ. ಫುಲ್ ಟಿ ಟಿ ಎಲ್ಲ ನಿಂತಿದೆ. ನಮ್ಮದು ಟಿ ಟಿ ಅಲ್ಲೇ ಬರುತ್ತೆ. ಸೊ ವಾಪಸ್ ಹತ್ತೋದೇನು ಪ್ರಾಬ್ಲಮ್ ಇಲ್ಲ, ನೀರ ಹತ್ರ ಇಳ್ಕೊಂಡು ಹೋಗೋದಷ್ಟೇ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇಲ್ಲೇ ಇದೆ ಬ್ರಿಡ್ಜು. ಇನ್ನು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನೀರು ಕಾಣುತ್ತೆ. ನೀರಲ್ಲೂ ಇಳಿದಿದ್ದಾರೆ ಸುಮಾರು ಜನ. ಓಕೆ, ವ್ಯಾಲಿ ಹತ್ರ ಬಂದಿದ್ದೀವಿ ಈಗ. ಸೊ ಇಲ್ಲಿಂದ ದಾರಿ ಇದೆ, ಗಾಡಿ ಎಲ್ಲ ಬರೋಕ್ಕೆ. ಸೊ ಈ ರಿವರ್ ಹೆಸರು ಬಸ್ಪಾ ಅಂತ. ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವೀಗ. ಸೊ ಈಗ ನಾವು ಬಂದಿದ್ದೀವಿ ನೀರ ಹತ್ರ. ನೋಡ್ಬೋದು ಎಷ್ಟು ಜನ ಎಲ್ಲ ಪೋಸ್ ಕೊಟ್ಕೊಂಡು ಫೋಟೋ ಹೊಡಿತವ್ರೆ. ಮತ್ತು ಎಲ್ಲ ನೀರು ಕೂಡ ಇಲ್ಲಿ ಫುಲ್ಲು ಫ್ರೀಸ್ ಆಗಿಬಿಟ್ಟಿದೆ. ಎಲ್ಲಿ ಕಾಲೆಲ್ಲ ಇಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ. ಸೊ ಇದೇ ಬ್ರಿಡ್ಜ್ ಮೇಲಿಂದ ನಾವು ಬಂದಿದ್ದು. ಸೊ ಇವಳು ಪೋಸ್ ಕೊಟ್ಕೊಂಡು ಕಾಯ್ತಾಳೆ, ಆದರೆ ನಾವು ವಿಡಿಯೋ ಮಾಡ್ತಿರೋದು ಇವಳಿಗೆ ಗೊತ್ತಿಲ್ಲ. ನೀವೀಗ ಇಲ್ಲಿ ಏನು ನೋಡ್ತಿದ್ದೀರಲ್ಲ, ಇದು ಖಾಬ್ ಸಂಗಮ್ ಬ್ರಿಡ್ಜ್ ಅಂತ. ಸೊ ಇಲ್ಲಿ ಎರಡು ನದಿ ಜಾಯ್ನ್ ಆಗುತ್ತೆ. ಒಂದು ಸ್ಪಿತಿ ರಿವರ್ ಮತ್ತು ಇನ್ನೊಂದು ಟಿಬೇಟಿಂದ ಬರುವಂಥದ್ದು ರಿವರ್. ಸೊ ಇಲ್ಲಿ ನೋಡ್ಬೋದು ಬ್ರಿಡ್ಜು. ಮತ್ತು ಇಲ್ಲಿ ಕೆಫೆ ಕೂಡ ಇದೆ ಕೆಳಗಡೆ, ಅಲ್ಲೂ ಹೋಗ್ಬೋದು ಕೆಳಗಡೆ. ಬನ್ನಿ ಈ ಕಡೆ ಹೋಗಿ ನೋಡೋಣ.
ಸೊ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನಿಮಗೆ ನೋಡಿ. ಸನ್ಸೆಟ್ ಟೈಮು ಪೀಕಲ್ಲಿ ಓನ್ಲಿ ಪೀಕ್ ಮೇಲೆ ನಿಮಗೆ ಸನ್ರೈಸ್ ಕಾಣಿಸುತ್ತೆ. ಈಗ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಾಯ್ಸು ಎಷ್ಟು ಕ್ಲಿಯರ್ ಇದೆ ಇಲ್ಲ ಗೊತ್ತಿಲ್ಲ, ನೋಡ್ಬೋದು. ಓಕೆ, ನಾವೀಗ ಬಂದಿದ್ದೀವಿ ಟ್ಯಾಬೋ ಅಂತ ನಮ್ಮ ಹೋಮ್ ಸ್ಟೇ. ನೋಡ್ಬೋದು ಹಿಂದ್ಗಡೆ ಇಲ್ಲಿ. ಮತ್ತು ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ದಾರೆ, ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಟೆಂಪ್ರೇಚರ್ ಅರೌಂಡ್ -6 ಇದೆ. ಸೊ ಇಲ್ಲಿಂದ ಏನಿಲ್ಲ, ಈಗ ಊಟ ಮಾಡಿ ಮಲ್ಕೊಳ್ಳೋದು. ಸೊ ನಾಳೆ ಬೆಳಗ್ಗೆ ಇಲ್ಲಿಂದ ಮತ್ತೆ ಹೊರಡ್ತೀವಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಸಿಗೋಣ ಹಾಗಾದರೆ. ಬಾಯ್.